SV ಸಾಂಗ್ಲಿಯಾನ CBI ಶಂಕರ್ ಇದೆಲ್ಲ ಮೂವಿಗಳು ನಿಮ್ಗೆಲ್ರಿಗೂ ಕೂಡ ಗೊತ್ತೇ ಇರುತ್ತೆ. ಶಂಕರ್ನಾಗ್ ಸರ್ ಅವರು ಈ ಒಂದು ಕೆರೆ ಹತ್ರ ನಾನಲ್ಲಿ ಊರವ್ರ ಹತ್ರ ಮಾತಾಡ್ಸಿ ನೋಡಿದೆ. ಆ ಕೆರೆ ಹಿಂದೆ ಆ ತೋಟ ಎಲ್ಲ ಇದೆ. ಇಲ್ಲಿ ತೋಟದ ಹತ್ರ ಎಲ್ಲ ಸುತ್ತಾಡ್ಕೊಂಡು ಒಂದು ಶೂಟಿಂಗ್ ಮುಗಿದ ಮೇಲೆ ಸಮಯನ ಕಳೀತಾ ಇದ್ರಂತೆ. ಸ್ನೇಹಿತರೆ, ಸೊ ನಾವಿರುವಂತ ಜಾಗ ಇದೆಯಲ್ವಾ, ಚಿಕ್ಕಮಂಗ್ಳೂರಿಂದ ಸೀದಾ ಇದೇ ರೀತಿ ಬಂದ್ರೆ ಸ್ಟ್ರೈಟ್ ಹೋಗ್ತೀರಾ ಅಂತ ಹೇಳಿದ್ರೆ ಮಲ್ಲಂದೂರು ಮತ್ತೆ ಮುತ್ತುವಡಿ ಎಲ್ಲ ಅದೇ ರೋಡ್ ನಲ್ಲಿ ಹೋಗುವಂತದ್ದು, ಜಾಗರಕ್ಕೆಲ್ಲ ಅದೇ ರೋಡ್. ಲೆಫ್ಟ್ ತಗೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ಸೊ ನಿಮ್ಗಲ್ಲಿ ಆಲ್ದೂರು, ಮೈಲಿ ಮನೆ ಎಲ್ಲ ಹೋಗುವಂತ ದಾರಿ ಅದಾಗಿರುತ್ತೆ. ಸ್ನೇಹಿತರೆ, ರಾಮಲಕ್ಷ್ಮಣ ಮೂವಿಯ ಹಲವಾರು ಚಿತ್ರಣಗಳನ್ನ ಈ ಒಂದು ಜಾಗದಲ್ಲಿ ಚಿತ್ರೀಕರಿಸಲಾಗಿದೆ. ಶಂಕರ್ನಾಗ್ ಸರ್ ಅವರ ಗೀತಾಂಜಲಿ ಸಾಂಗ್ ಇದೆಯಲ್ವಾ, ಅದು ಕಂಪ್ಲೀಟ್ ಇಡೀ ಸಾಂಗಿನ ಚಿತ್ರೀಕರಣ ನಮ್ಮ ಚಿಕ್ಕಮಗಳೂರಿನ ಜೋಳದಾಳಿನ ಆ ಒಂದು ಮನೆಯಲ್ಲಿ ನಡೆದಿರುತ್ತೆ. ಅಂಡ್ ಇಲ್ಲಿ ರಾಮಲಕ್ಷ್ಮಣ ಅಂತ ಒಂದು ಮೂವಿ ಶೂಟ್ ಆಗಿದ್ ಗೊತ್ತಾ. ನಾನು ಹೇಳಿದ್ದೆ ನಮ್ಗೆ ಕನ್ನಡ ಇಂಡಸ್ಟ್ರಿನಲ್ಲಿ ಒಂದು ರಿಯಲ್ ಹುಲಿನ ಬಳಸ್ಕೊಂಡು ಒಂದು ಶೂಟಿಂಗ್ ಮಾಡಿದ್ರು ಅಂತ ಹೇಳಿ. ಸೊ ಅದು ಆ ವಿಡಿಯೋ ಕೂಡ ಇದೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ನೀವು ಚೆಕ್ ಮಾಡಬಹುದು. ಅದು ಕೂಡ ಇಲ್ಲೇ ಶೂಟಿಂಗ್ ಆಗಿರುವಂತದ್ದು. ಜೊತೆಗೆ ನಾನು ಇವತ್ತು ಹೇಳಿದೆ ಅಲ್ವಾ, ರಮ್ಯಾ ಮೇಡಮ್ ಅವರ ತನನಂ ತನ್ನಂ ಅಂತ ಒಂದು ಮೂವಿ ಇದೆ ಅಲ್ವಾ, ಅದು ಕೂಡ 2006ನೇ ಇಸ್ವಿನಲ್ಲಿ ತೆರೆ ಕಂಡಿರುವಂತ ಚಿತ್ರ ಇದೆ ಅಲ್ವಾ, ಅದು ಕೂಡ ಹಲವಾರು ಚಿತ್ರಣಗಳು ಇಲ್ಲಿ ಶೂಟ್ ಆಗಿದೆ. ಇಲ್ಲಿ ಎಷ್ಟೊಂದು ಚಿತ್ರದ ಚಿತ್ರೀಕರಣ ಆಗಿದೆ ಅಂತ ಹೇಳಿ ಗೊತ್ತೇ ಇರಲ್ಲ. ತುಂಬಾ ಮೂವೀಸ್ ಗಳ ಒಂದು ಚಿತ್ರೀಕರಣ ಇಲ್ಲಿ ಆಗಿದೆ. ಇಲ್ಲಿ ನೀವು ಗಮನ ಇಟ್ಟು ನೋಡ್ಬೋದು, ಈ ರೋಡ್ ಇದೆಯಲ್ವಾ, ಇದು ಮಲ್ಲಂದೂರಿಗೆ ಹೋಗುವಂತ ರೋಡ್. ಇದು ಮಲ್ಲಂದೂರು, ಮುತ್ತೋಡಿ, ಜಕ್ನಳ್ಳಿ ಆ ಸೈಡಿಗೆ ಹೋಗುತ್ತೆ. ಇರೋದಲ್ವಾ, ಅದೇ ರೋಡ್ ಹೋಗುವಂತದ್ದು. ಬೇಕಿದ್ರೆ ಆನ್ ದಿ ವೇ ನಲ್ಲಿ ನಿಮ್ಗೆ ಸಿಗ್ಬಿಡತ್ತೆ. ಚಿಕ್ಕಮಂಗ್ಳೂರಿಂದ ಒಂದು 5 ರಿಂದ 10 ನಿಮಿಷದಲ್ಲಿ ಈ ಒಂದು ಊರು ಸಿಗ್ಬಿಡತ್ತೆ. ಇಲ್ಲಿ ಹಲವಾರು ಮೂವಿಯ ಶೂಟಿಂಗ್ ಗಳಾಗಿದೆ. ಸೊ ಇದೇ ರೀತಿಯ ಅಪ್ಡೇಟ್ಸ್ ಗಳಿಗೆ ಟೇಸ್ಟ್ ಚಾನಲ್ ಈ ಕೂಡಲೇ ಫಾಲೋ ಮಾಡ್ಕೊಳ್ಳಿ. ಈ ರೀಲ್ ನ ಆದಷ್ಟು ಸಂಖ್ಯೆಯಲ್ಲಿ ಶೇರ್ ಮಾಡಿ.